ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸು, ಇವತ್ತಿನ ಬ್ಲಾಗ್ನಾಗ ನಿಮ್ಗೆ ಒಂದು ಮರದ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸು. ಆ ಮರದ ರಹಸ್ಯ ಅದ ಫ್ರೆಂಡ್ಸ್, ಆ ರಹಸ್ಯದ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಸೊ ನೋಡ್ರಿ ಫ್ರೆಂಡ್ಸು, ಹೋಗಮಿ. ಓಕೆ ಫ್ರೆಂಡ್ಸ್, ನಡ್ರಿ ಹೋಗಮಿ. ಫ್ರೆಂಡ್ಸ್, ಬಂದೆ ನೋಡ್ರಿ ಆ ರಹಸ್ಯದಿಂದ ಗಿಡದ ಬಲ್ಲಿ. ಅದು ಏನು ರಹಸ್ಯ ಅಂತ ಹೇಳ್ತೀನಿ. ಮೊದಲು ಗಿಡ ನೋಡ್ರಿ. ಫ್ರೆಂಡ್ಸ್, ಈ ಗಿಡ ನೋಡಿದ ಬಳಿಕ ನಿಮ್ಗೆ ಗೊತ್ತಾಗಿರಬೇಕು ಇದು ಹತ್ತಿಕಾಯಿ ಗಿಡ ಅದ ಅಂತೇಳಿ. ಫ್ರೆಂಡ್ಸ್, ಇದು ಹತ್ತಿಕಾಯಿ ಗಿಡನೇ ಅದ. ಹೇಗೆ ಅದ ರಹಸ್ಯ ಆಲ್ಮೋಸ್ಟು ಸ್ವಲ್ಪ ಜನಕ್ಕೆ ಗೊತ್ತಿರ್ತದೆ, ಬಟ್ ಒಂದು 80% ಜನಕ್ಕಂತೂ ಗೊತ್ತಿರಲ್ಲ ಫ್ರೆಂಡ್ಸ್ ಇದು ರಹಸ್ಯ. ಫ್ರೆಂಡ್ಸ್, ಗೊತ್ತಿದ್ದಿರೋರು ನೋಡ್ರಿ, ಗೊತ್ತಿರಲ್ಲಾರ್ದವ್ರು ನೋಡ್ರಿ. ಗೊತ್ತಿದ್ದಿನವ್ರಿಗೆ ಇನ್ನಷ್ಟು ಗೊತ್ತಾಗ್ತದೆ. ಫ್ರೆಂಡ್ಸು, ಈ ಗಿಡಕ್ಕೆ ನೋಡಿದೆವು ಅಂತಂದ್ರೆ ಹತ್ತಿಕಾಯಿ ಗಿಡ ಕಾಣ್ತದೆ. ಬಟ್ ಫ್ರೆಂಡ್ಸ್, ಇದ್ರದ್ದು ರಹಸ್ಯ ಅದ. ಏನಪ್ಪ ಅಂತಂದ್ರೆ, ಈ ರಹಸ್ಯ ಬಗ್ಗೆ ನಮಗೆ ಹೆಂಗೆ ಗೊತ್ತಾಯಿತು ಅಂತಂದ್ರೆ, ಫ್ರೆಂಡ್ಸ್, ನಾನು 4ನೇ 5ನೇ ಇದ್ದಿದ್ದೇನು, 4ನೇ 5ನೇ 6ನೇ ಇದ್ದಿರ್ಬೋದು ಫ್ರೆಂಡ್ಸು, ನೆನಪಿಲ್ಲ. ಬಟ್ ನಾವು ನಮ್ಮ ಮುತ್ಯಾಗ ಏನಂತಿದ್ವಿ ಅಂತಂದ್ರೆ, ಮುತ್ಯ ಕಥೆಗಳು ಹೇಳು, ಇಲ್ಲ ಈ ದೇವ್ರ ಗುಡಿ ಬಗ್ಗೆ ಹೇಳು, ಎಷ್ಟು ಹಳಿತದ, ಈ ಗಿಡ ಎಷ್ಟು ಹಳಿತದ ಅಂತ ಹಿಂಗೆಲ್ಲ ಕೇಳ್ತಿದ್ದೆವು. ಸೊ ನಮ್ಮ ಮುತ್ಯ ಒಂದಿನ ಹಿಂಗೆ ರಾತ್ರಿ ಟೈಮಿಗೆ ಕುಂತಾಗ ಕತೆ ಹೇಳು ಮುತ್ಯ ಅಂತಂದ್ರೆ ನಮ್ಮ ಮುತ್ಯ ಏನಂದ್ರಿ, ಕತೆ ಬೇಡ ಗೊತ್ತು, ನಿಂಗೊಂದು ಗಿಡದ ಬಗ್ಗೆನ ಹೇಳ್ತೀನಿ, ಅದು ಧ್ಯಾನ ಇಟ್ಟು ಕೇಳು, ಅದೇ ಕತೆ ರೂಪದಾಗ ಹೇಳ್ತೀನಿ ಅಂತಂದರು. ಮುತ್ಯ ಹೇಳು ಅಂತಂದ್ರೆ ನಮ್ಮ ಮುತ್ಯ ಏನಂತಂದರು, ಬೇವಿನ ಗಿಡ, ಅಲ್ಲಿ ಹೂವಿನ ಗಿಡ ಆಯಿತು, ಬೇರೆ ಎಲ್ಲ ಗಿಡಗಳ ಬಗ್ಗೆ ಹೇಳಿದ್ರು. ಹಿಂಗೆ ಗಿಡಗಳು ನೋಡಿದೆ ಅಂತೇಳಿ. ನಾವು ನೋಡಿದೆವು ಮುತ್ಯ ಅಂತಂದ್ರೆ, ಆ ಗಿಡಗಳು ಈಗ ಏನೋ ಒಂದು ಬೇವಿನ ಗಿಡ ಅದ, ಆ ಬೇವಿನ ಗಿಡಕ್ಕೆ ಕಾಯಿ ಆಗ್ಬೇಕಿತ್ತಂತಂದ್ರೆ ಹೆಂಗೆ ಆಗ್ತದೆ ಅಂತಂದ್ರೆ, ಮುತ್ಯ ಪಲ್ಲೆ ಹೂವು ಆಯ್ತದ, ಆಮೇಲಿಂದ ಸಣ್ಣದು ಕಾಯಿ ಆಯ್ತದ, ಮತ್ತು ಆಮೇಲಿಂದ ದೊಡ್ಡದು ಆಯ್ತದ, ಆಮೇಲೆ ಹಣ್ಣು ಆಯ್ತದ, ಅದು ಭೀ ಅಂತಂದೆವು. ಮತ್ತು ಬೇರೆ ಇವುದು ಹೂವಿನ ಗಿಡ, ಆ ಹೂವಿನ ಗಿಡ ಸ್ವಲ್ಪ ಪೈಲೆ ಏನಾಗ್ತದ, ಮೊಗ್ಗಾಯ್ತದ, ಮೊಗ್ಗಿನ ಬಳಕ ಮತ್ತು ಸಣ್ಣದು ಬಿಸ್ತದ, ಆಮೇಲೆ ಪೂರಾ ಸರಿಯಾಗಿ ಬಿಸ್ತದಲ್ಲ ಫ್ರೆಂಡ್ಸು. ನಾವು ಹಿಂಗೆಲ್ಲ ಹೇಳಿದೆವು ಬಿಸ್ತದ. ಬಟ್ ನಿನಗೆ ಹತ್ತಿ ಗಿಡದ ಬಗ್ಗೆ ಹೇಳ್ತೀನಿ ಕೇಳು. ಹತ್ತಿ ಗಿಡ ಹಂಗಂತಂದ್ರೆ ಹತ್ತಿಕಾಯಿ ಆಗೋದು ನೋಡಿದೆ, ಹತ್ತಿಕಾಯಿ ಆಗೋದು ನೋಡಿದೆ, ಅದ್ರದ್ದು ಹೂವು ನೋಡಿದೆ ಅಂದಾರ ಅಂತ ಕೇಳಿದ್ರು. ನಾನಂತೂ ಹೂವು ನೋಡಿಲ್ಲ ಮುತ್ತೆ, ನಾವು ಭೀ ಹೂವು ನೋಡಿಲ್ಲ, ಖಾಲಿ ಕಾಯಿಗಳು ನೋಡಿದಾನ ಅಂತಂದೆ. ಯಾಕೆ ಮತ್ತೆ ಹೆಂಗೆ ಕೇಳ್ತೀವಿ ಅಂತಂದ್ರೆ, ಇಲ್ಲ ನೀನು ನೋಡಿದೇನು ಅಂತಂದರು. ಇಲ್ಲ ನೋಡಿಲ್ಲ ಅಂತಂದ್ರೆ, ಅದಕ್ಕೆ ಹೂವು ಆಗೋದು ಯಾರೂ ನೋಡಿಲ್ಲ, ಒಟ್ಟು ಯಾರೂ ನೋಡಿಲ್ಲ. ಅದು ಹೂವು ಯಾವಾಗ ಆಗ್ತದೋ ಏನೋ, ಹೂವು ಮರುದಿನ ಮುಂಜಾನೆ ತನಕ ಅದು ಕಾಯಿ ಆಗ್ತದೆ ಸಣ್ಣದು, ಹೂವನ್ನೇ ನೋಡಿಲ್ಲ ಯಾರು ಅಂತಂದ್ರು. ನಾವು ಒಂದೆವು, ನಮ್ಮ ಮುತ್ತೆ ನಮಗೇನು ಸುಮ್ಮನೆ ಹೇಳತ್ತಾನ ಏನು ಅಂತ. ಮುತ್ತೆ ಸುಮ್ಮನೆ ಯಾಕೆ ಹೇಳತ್ತಿದ್ದೋ, ಹಿಂಗೆ ಹೂವಾಗಲ್ದೇ ಕಾಯಿ ಹಂಗಾಯ್ತದ ಅಂತಂದ್ರೆ, ಇಲ್ಲ ಅದು ಗಿಡ ಅದು ಏನೋ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ಜಾಸ್ತಿ ಯಾರಿಗೂ ಗೊತ್ತಿಲ್ಲ. ಬಟ್ ಅದು ಹೂವು ಯಾವಾಗ ಆಗ್ತದೋ ಏನೋ ಗೊತ್ತಿಲ್ಲ. ಬಟ್ ಅದು ಕಾಯಿ ಮುಂಜಾನೆ ಹೇಳತ್ತಾನ, ನಮಗೆ ಕಾಯಿ ಕಾಣ್ತಾವ. ನಾವೊಂದು ಹಂಗಪ್ಪ, ನಾವೇನಂತಿದ್ದೆವು ಮುತ್ತೆ, ಹಂಗೆ ಹೂವಾಗಲ್ದೇ ಕಾಯಿ ಹಂಗಾಯ್ತದ, ಹಂಗೆ ಅಂತಂದು. ಅದೇನೋ ನಮಗೂ ಗೊತ್ತಿಲ್ಲ, ನಾವು ಭೀ ಹೇಳೋದು ಕೇಳಿದೆವು ದೊಡ್ಡವರು ಅಂಥೇಳಿ ಅಂದ್ರಿ ನಮ್ಮ ಮುತ್ತೆ. ರಾತ್ರಿನೇ ಹೂವಾಗಿ ಮುಂಜಾನೆ ಹೇಳತ್ತಾನ ಅದು ಕಾಯಿ ಆಗ್ತದಂತ ಫ್ರೆಂಡ್ಸು. ನಾವಂತಂದೆವು, ಹಂಗಂದ್ರೆ ಅದು ರಾತ್ರಿ ಹೋಗಿ ಅಲ್ಲಿ ಗಿಡದ ಬಲ್ ಕುಂತು ನೋಡಿದ್ರೆ ಗೊತ್ತಾಗ್ತದಲ್ಲ ಅಂತಂದ್ರೆ, ಹಂಗೂ ಗೊತ್ತಾಗಲ್ಲ ಅಂತ ಫ್ರೆಂಡ್ಸ್. ಅಲ್ಲಿ ಕುಂತ್ರೂ ಅದು ಕಾಣಲ್ಲೇ ಅಂತದು ಆಗೋದು. ನಾವು ಭಾಳ ಜನ ಕೇಳಿದೆವು ಫ್ರೆಂಡ್ಸು, ಊರಾಗ ಇರ್ತಾರಲ್ಲ ಫ್ರೆಂಡ್ಸ್ ಮುದುಕರು, ಹಳಿ ಮುದುಕರು, ಅವರಿಗೆಲ್ಲ ಕೇಳಿದೆವು, ಅವ್ರೂ ಸೇಮ್ ಉತ್ತರ ಹೇಳಿದ್ರು ಫ್ರೆಂಡ್ಸು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಗಿಡದ ರಹಸ್ಯ ಹೆಂಗಿತ್ತು ಅಂತ. ಫ್ರೆಂಡ್ಸ್, ಈ ರಹಸ್ಯ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಯಾರಿಗೆ ಗೊತ್ತಿತ್ತು ಅವರು ನನಗಿದು ಗೊತ್ತಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ಸರ್ ಫ್ರೆಂಡ್ಸ್, ಗೊತ್ತಿದ್ದಿಲ್ಲ ಅಂತಂದ್ರೆ ಈ ನಿಮ್ಗೆ ರಹಸ್ಯ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಈ ರಹಸ್ಯ ಬಗ್ಗೆ ಅಂತೂ ನಮಗೆ ಗೊತ್ತಿದ್ದಷ್ಟು ನಿಮಗೆ ಹೇಳಿದೆವು ನಾವು. ನಡ್ರಿ ಮನೆಗೆ ಹೋಗಮ್ಮಿ, 1:30 ಆಗ್ಯದ ಫ್ರೆಂಡ್ಸು. ನಮಗಂತೂ ಭಾಳ ಹಸೋಗ್ಯ ಫ್ರೆಂಡ್ಸು, ಹೊಟ್ಟೆ ಊಟ ಅಂಥೇಳಿ ಕೇಳತ್ತದ. ಸೊ ಮನೆಗೆ ಹೋಗಿ ಊಟ ಮಾಡ್ಕೊಂಬರಮ್ ನಡ್ರಿ ಫ್ರೆಂಡ್ಸು. 5 minutes later. ಫ್ರೆಂಡ್ಸ್, ಬಂದಿದ್ದೇವ್ರಿ ಈಗ ಮನೆಗೀಗ. ನಡ್ರಿ ಊಟ ಮಾಡಮ್ಮಿ, ಹಸೋಗ್ಯವ ಫ್ರೆಂಡ್ಸ್. ಇವತ್ತು ಊಟ ಪಾರ್ಸಲ್ ತಂದಿದ್ದೆವು, ಮನೆಗೆ ಯಾರು ಭೀ ಇಲ್ಲ, ಹಂಗಾಗಿ ಪಾರ್ಸಲ್ ತಂದಿದ್ದೆವು. ಈಗ ಊಟ ಪಾರ್ಸಲ್ ತಂದಿದ್ದೆವು, ನೋಡ್ರಿ ಊಟ ಮಾಡಮ್, ಭಾಳ ಹಸೋಗ್ಯವ ಫ್ರೆಂಡ್ಸ್. ಪಾರ್ಸಲ್ ಊಟ ಏನು ತಂದಿದ್ದೆವು ಅಂತಂದ್ರೆ ನೋಡ್ರಿಕ, ನಮ್ಮ ಫೇವ್ರೇಟ್ ಬಿರಿಯಾನಿ ತಂದಿದ್ದೆ ನೋಡ್ರಿ. ಈಗ ಬರ್ರಿ ಫ್ರೆಂಡ್ಸು, ಊಟ ಮಾಡಮ್ಮಿ. ಊಟ ಮಾಡೋದಾಗ್ದು ಸಿಗ್ತೀನಿ ಈಗ ನಿಮಗೆ. A few moments later. ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಕುಂತಿದ್ದೇವೆ ರೀ. ಓಕೆ, ಇಲ್ಲಿಗೆ ಬ್ಲಾಗು ಎಂಡ್ ಮಾಡಮ್ಮಿ. ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಓಕೆ ಬಾಯ್, ನಾಳೆ ಬ್ಲಾಗ್ನಾಗ ಸಿಗೋಣ.